ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಹೋಗ್ತಾರೆ, ಹೀಗೆ ಹಾಗೆ ಅಂತ. ನಾವು ಅವುಗಳನ್ನ ಅರ್ಥ ಮಾಡ್ಕೊಂಡು ಅದೇ ದಾರಿನಲ್ಲಿ ಹೋಗೋ ಪ್ರಯತ್ನ ಮಾಡ್ತಾ ಇದೀವಿ ಹೊರತು ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಕೊನೆಗೆ ಮನುಷ್ಯನಿಗೆ ಸತ್ಯ ಅರ್ಥಕೊಳ್ಳೋ ಅಷ್ಟೊತ್ತಿಗೆ ಆಯಸ್ ಮುಂದೋಗಿರುತ್ತೆ. ನಮಸ್ಕಾರ ವೀಕ್ಷಕರೇ. ಎಷ್ಟೋ ಆರ್ಟಿಕಲ್ಗಳು ನಮಗೆ ಜೀವನದ ಸತ್ಯನ ತಿಳಿಸುತ್ತೆ. ಯಾವುದೂ ಶಾಶ್ವತ ಅಲ್ಲ ಜೀವನದಲ್ಲಿ. ಅದರಲ್ಲಿ ಒಂದು ಆರ್ಟಿಕಲ್ ನಾನು ಓದ್ತಾ ಇದ್ದೆ, ಬೆತ್ತಲೆ ಜಗತ್ತಿನಲ್ಲಿ ಬುದ್ಧ. ಏನು ಈ ಆರ್ಟಿಕಲ್ಲು ಅನ್ನೋದಾದ್ರೆ, ಸುಮಾರು ವರ್ಷಗಳ ಕಾಲ ಗೌತಮ ಬುದ್ಧ ಬೆತ್ತಲೆ ಜಗತ್ತಿನಲ್ಲಿ ವಾಸ ಮಾಡ್ದ. ಇದು ಸತ್ಯನಾ? ಎಷ್ಟೋ ಜನಕ್ಕೆ ಪ್ರಶ್ನೆ ಹುಟ್ಬಿಡುತ್ತೆ, ಈ ರೀತಿನೂ ನಡೆಯುತ್ತಾ ಅನ್ನೋ ಹಾಗೆ. ಹೌದು, ಆಗಿನ ಕಾಲದಲ್ಲಿ ಕೆಲವಷ್ಟು ಕಾರಣಗಳಿಂದ ಗೌತಮ ಬುದ್ಧನನ್ನ ಬೆತ್ತಲೆ ಜಗತ್ತಿನಲ್ಲಿ, ಅಂದ್ರೆ ಅವನ ಸುತ್ತಮುತ್ತ ಸಾವಿರಾರು ಜನ ಹುಡುಗಿಯರು ಬೆತ್ತಲೆಯಾಗಿ ಓಡಾಡ್ತಾ ಇದ್ರು ಅನ್ನೋದು ಕೆಲವಷ್ಟು ಆರ್ಟಿಕಲ್ಗಳು ಹೇಳುತ್ತೆ. ಅಂತ ವಿಷಯಗಳನ್ನ ಕೇಳಿದ್ರೆ ಎಂತವ್ರಿಗೂ ಶಾಕ್ ಆಗುತ್ತೆ. ಯಾಕೆ ಬೆತ್ತಲೆಯಾಗಿ ಅವನ ಸುತ್ತಮುತ್ತ ಓಡಾಡ್ತಾ ಇದ್ರು? ರಾಜವಂಶದಲ್ಲಿ ಹುಟ್ಟಿದವನು ಯಾಕೆ ಈ ರೀತಿ ಮಾಡಿದ್ರು ಅನ್ನೋದಾದ್ರೆ, ಇದಕ್ಕಿಂತ ಮುಂಚೆ ಒಂದು ವಿಷಯ ತಿಳ್ಕೊಬೇಕು. ಡೆಸ್ಟಿನಿ ಡಿಸೈಡ್ಸ್ ದ ಲೈಫ್. ಅಂದ್ರೆ ನಾವ್ ಏನೇ ಮಾಡ್ಲಿ ಒಂದು ಡೆಸ್ಟಿನಿ ಅನ್ನೋದೇ ಇರುತ್ತೆ. ಅದು ಯಾವುದೋ ಒಂದು ಶಕ್ತಿ ಮಾಡಿಸುತ್ತೋ ಇಲ್ಲ ನಮ್ಮಲ್ಲಿ ಬರೆದ್ಬಿಟ್ಟಿರುತ್ತೋ ಇದೇ ರೀತಿ ಆಗ್ಬೇಕು ಈ ವ್ಯಕ್ತಿ ಅಂತ, ಆ ಡೆಸ್ಟಿನಿ ನಮ್ಮನ್ನ ಕರ್ಕೊಂಡು ಹೋಗಲ್ ಬಿಟ್ಬಿಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಬುದ್ಧನ ಡೆಸ್ಟಿನಿ ಕೂಡ ಡಿಸೈಡ್ ಆಗಿತ್ತು. ಅವ್ನು ಹುಟ್ಟಿದಾಗ ಜಾತಕ ಎಲ್ಲ ನೋಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಜಾತಕ ನೋಡಿದಾಗ ಒಬ್ರು ಹೇಳಿದ್ರು, ಇವನು ಆದ್ರೆ ಮಹಾನ್ ರಾಜ ಆಗ್ತಾನೆ, ಇಲ್ಲ ಅಂದ್ರೆ ದೊಡ್ಡ ಸ್ಪಿರಿಚುವಲ್ ಲೀಡರ್, ಆಧ್ಯಾತ್ಮಿಕತೆ ಬಗ್ಗೆ, ಭಕ್ತಿ ಮಾರ್ಗದ ಬಗ್ಗೆ ಇಂಥ ವಿಷಯಗಳನ್ನ ಜನರಿಗೆ ತಿಳಿಸುವಂತ ಒಬ್ಬ ದೊಡ್ಡ ಲೀಡರ್ ಆಗ್ತಾನೆ ಅಂತ ಒಬ್ರು ಜ್ಯೋತಿಷ್ಯ ಹೇಳ್ಬಿಟ್ಟಿದ್ರು. ಅದನ್ನ ಕೇಳದಂತ ಅವರ ತಂದೆಗೆ ಆಗ್ಲೇ ಭಯ ಶುರು ಆಗೋಯ್ತು. ಓಕೆ, ರಾಜ ಆದ್ರೇನು ಓಕೆ, ನಾವು ರಾಜವಂಶಸ್ಥರು ನಡೆಯುತ್ತೆ, ಅಪ್ಪಿತಪ್ಪಿ ಇವನೇನಾದ್ರೂ ಸಾಧು ಆಗುವುದ್ರೆ ಏನ್ ಮಾಡೋದು? ಅವನು ಸಾಧು ಆಗ್ಬೇಕು ಅಂದ್ರೇನು? ಅಂತ ಪ್ರಪಂಚ ನೋಡಿದ್ರೆ ಅಲ್ವಾ ಅವನು ಸಾಧು ಆಗೋದು. ಅಂತ ಪ್ರಪಂಚ ನೋಡೋದೇ ಬೇಡ ಅವನು. ಬದುಕಿರೋ ತನಕ ಈ ರಾಜ ವೈಭೋಗನ ಅನುಭವಿಸಿ ಕೊನೆಗೆ ಅದಕ್ಕೆ ಹೋಗ್ಬೇಕು ಅಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸಿಂಪಲ್ ಆಗಿ ನೀವೇ ಯೋಚನೆ ಮಾಡಿ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಕಾರು, ಒಡವೆಗಳು, ಓಡಾಡೋದಕ್ಕೆ ಆಳು ಕಾಳು ಮಾಡ್ಕೊಳ್ಳೋದಕ್ಕೆಲ್ಲ ಇದ್ದು ಕೊನೆಗೆ ಬೇಡ ನನ್ಗೇನು, ಆಧ್ಯಾತ್ಮಿಕವಾಗಿ ಬಡವನಾಗಿ ಬದುಕ್ತೀನಿ, ಸಾಧು ರೀತಿ ಬದುಕ್ತೀನಿ, ಭಿಕ್ಷೆ ಬೇಡಿ ಬದುಕ್ತೀನಿ ಅಂದ್ರೆ ಯಾರು ಇಷ್ಟಪಡ್ತಾರೆ? ಯಾರಿಗೂ ಇಷ್ಟಪಡೋದಿಲ್ಲ. ಬಟ್ ಆದ್ರೆ ಡೆಸ್ಟಿನಿ ಡಿಸೈಡ್ಸ್ ಅಂತ, ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು, ಕೆಲವಷ್ಟು ಜನಕ್ಕೆ ಡೆಸ್ಟಿನಿ ಬರ್ಬಿಟ್ಟಿರುತ್ತೆ ನೀನ್ ಹೀಗೇ ಬದುಕ್ಬೇಕು ಅಂತ. ಆ ರೀತಿ ಈಗಲೂ ಎಷ್ಟೋ ಜನಕ್ಕೆ ಆಗ್ತಾ ಇದೆ. ಸಾವಿರಾರು ಕೋಟಿ ಆಸ್ತಿನ ಬಿಟ್ಬಿಟ್ಟು ಮಠಗಳಿಗೆ ಅಲ್ಲಿ ಇಲ್ಲಿ ಬರೆದು ಹೋಗಿ ಸ್ವಾಮೀಜಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಾರಣ ಅಂತ ಜಿಗುಪ್ಸೆ, ವೈರಾಗ್ಯ ಅನ್ನೋದು ಬಂದ್ಬಿಡತ್ತೆ. ಅಂತ ವೈರಾಗ್ಯ ಬರಬಾರ್ದು ಅಂತಾನೆ ಗೌತಮ ಬುದ್ಧನಿಗೆ ಅವ್ರ ತಂದೆ ಏನ್ ಮಾಡಿದ್ರು, ಒಂದು ಅರಮನೆಯೇ ಕಟ್ಟಿದ್ರು. ಅರಮನೆ ತುಂಬಾ ಸಾವಿರಾರು ಜನ ಕೆಲಸದವರಿದ್ರು. ಕೆಲಸದವರು ಪೂರ್ತಿಯಾಗಿ ಹೆಂಗಸರು. ಅದರಲ್ಲೂ ಏನು, ಯಾರು ಕೂಡ ಬಟ್ಟೆ ಹಾಕಬಾರ್ದು, ಬೆತ್ತಲೆಯಾಗಿ ಓಡಾಡಬೇಕು. ಯಾಕೆ ಅಂದ್ರೆ ಅವನಿಗೆ ಆ ಕಾಮಾಪೇಕ್ಷೆ ಅನ್ನೋದು ಜೊತೆಗೆ ಇದ್ದಷ್ಟು ದಿನ ಅವನು ಈ ವೈಭೋಗನ, ಈ ಆನಂದನ, ಈ ಸುಖನ ಬಿಟ್ಟು ಹೋಗೋದಿಲ್ಲ. ಅವನು ಕೊನೆಗೆ ರಾಜ ಆಗಿ ಉಳ್ಕೊಳ್ತಾನೆ ಅನ್ನೋದು ರಾಜನ ಚಿಂತನೆ ಆಗಿತ್ತು. ಆದ್ರೆ ಅವನ ಡೆಸ್ಟಿನಿ ಬೇರೆ ಆಗಿತ್ತು ಅಂತ ನಾನು ಮೊದಲೇ ಅದಕ್ಕೆ ಹೇಳಿದ್ದು. ಬುದ್ಧನ ಡೆಸ್ಟಿನಿನೇ ಬೇರೆ ಆಗಿತ್ತು. ಆ ರೀತಿ ಇದ್ದಾಗ ರಾಜ ಎಂತ ಜಗತ್ತನ್ನ ಕೊಟ್ಟರು ಕೊನೆಗೆ ಬೇಡ ಅನ್ನೋ ಲೆವೆಲ್ಗೆ ಅವನ ಮನಸ್ಸು ಫಿಕ್ಸ್ ಆಗ್ಬಿಡೋದು. ಇದು ಸುಮಾರು 2500 ವರ್ಷಗಳ ಮುಂಚೆ ನಡೆದ ಕಥೆ ಆಗಿದ್ದು. ಕೆಲವಷ್ಟು ಬುಕ್ಗಳಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಬರೆದಿರ್ತಾರೆ. ಇದು ಕೂಡ ಒಂದು ಕಥೆನೋ ಇಲ್ಲ ಪುರಾಣನೋ, ಇದು ಸತ್ಯನೋ ಸುಳ್ಳು ಅಂತ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಎಲ್ಲೂ ಕೂಡ ಆಧಾರಗಳು ಸಿಗೋದಿಲ್ಲ. ಬಟ್ ಆದ್ರೆ ಇದರಲ್ಲಿರುವಂತ ಒಂದು ತತ್ವ ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ತತ್ವದಲ್ಲಿ ಬುದ್ಧನ್ಗೆ ಅರ್ಥ ಆಗಿದೆ 4 ಮುಖ್ಯವಾದದ್ದು ಅಲ್ಲಿದ್ದಾಗಲೂ. ಏನು ಅನ್ನೋದಾದ್ರೆ, 4 ದೃಶ್ಯಗಳು ಅವನ ಕಣ್ಣನ್ನ ಕೂಗ್ತು. ಅವ್ನಿಗೆ 29 ವಯಸ್ಸಿದ್ದಾಗ, ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಬರೆದಿರ್ತಾರೆ, ಇದೇ ವಯಸ್ಸು ಅಂತ ಇಟ್ಕೋಬೇಡಿ. ವಯಸ್ಸಿನ ಅನಿವಾರ್ಯತೆ ಅಂದ್ರೆ ವಯಸ್ಸಾದ ವ್ಯಕ್ತಿಗೆ ಯಾರಾದ್ರೂ ಸಪೋರ್ಟಿವ್ ಬೇಕಾಗ್ತಾರೆ. ಇನ್ನ ರೋಗದ ವಾಸ್ತವತೆ ಅಂದ್ರೆ ಮನುಷ್ಯ ಅಂದ ಮೇಲೆ ಅವನಿಗೆ ಕಾಯಿಲೆಗಳು ಬಂದೇ ಬರುತ್ತೆ, ಅನಾರೋಗ್ಯ ಅಂತ ಬಂದೇ ಬರುತ್ತೆ. ಈ ದೇಹ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ. ನನಗೆ ಸಪೋರ್ಟಿವ್ ಆಗಿ ಇನ್ನೊಬ್ರು ಬೇಕೇ ಬೇಕು ಅನ್ನೋ ಲೆವೆಲ್ಗೆ ಅವನಿಗೆ ಚಿಂತನೆಗಳು ಬರೋದು ಶುರು ಆಯ್ತು. ಇನ್ನ ಒಂದು ಸತ್ತಿರೋ ದೇಹ ಖಚಿತಪಡಿಸು, ಸಾವು ಯಾರನ್ನೂ ಬಿಟ್ಟಿದ್ದಲ್ಲ. ಮನುಷ್ಯ ರೂಪ ಎತ್ತಿ ಭೂಮಿ ಮೇಲೆ ಒಂದು ಸಲ ಬಂದಾದ್ಮೇಲೆ ಸಾವು ಯಾರನ್ನೂ ಬಿಟ್ಟಿದ್ದಲ್ಲ. ಅಂತ ಈ ದೇಹಕ್ಕೆ ಈ ಸುಖ ವೈಭೋಗ ಎಲ್ಲ ಎಷ್ಟು ದಿನ ಶಾಶ್ವತವಾಗಿರುತ್ತೆ? ನನಗೂ ವಯಸ್ಸಾಗುತ್ತೆ, ವಯಸ್ಸಾದಾಗ ವೈರಾಗ್ಯ ಕಾಡುತ್ತೆ, ಬೇರೆ ಬೇರೆದು. ನಾನು ಮೊದಲೇ ಹೇಳಿದ್ನಲ್ಲ, ವಯಸ್ಸು ಅನ್ನೋದು ಯಾರಿಗೂ ನಿಲ್ಲೋದಿಲ್ಲ.
ಅನಿವಾರ್ಯತೆ ಅನ್ನೋದು ಬಂದೇ ಬರುತ್ತೆ. ಜೊತೆಗೆ ರೋಗಗಳು ಕಾಡುತ್ತೆ ಆ ಟೈಮ್ನಲ್ಲಿ. ಇನ್ನ ಈ ದೇಹಕ್ಕೆ ಸಾವು ಅನ್ನೋದು ಬರುತ್ತೆ. ಅಂದ್ರೆ ನನ್ನ ಹುಟ್ಟಿನ ಉದ್ದೇಶ ಏನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ ಆವಾಗ ಯೋಚನೆಗಳು ಶುರುವಾಯ್ತು. ಎಂತ ಜಗತ್ನಲ್ಲಿಟ್ಟಿರಿ, ನಾನು ಅದೇ ಹೇಳಿದ್ದು, ಬೆತ್ತಲೆ ಜಗತ್ನಲ್ಲಿಟ್ಟಿರಿ, ವೈಭೋಗ ತುಂಬಿ ಕೊಟ್ಟಿರಿ, ಎಂಥದ್ದೇ ಇದ್ರು ಒಂದಲ್ಲ ಒಂದು ಸಿಚುವೇಶನ್ ಅವರ ಕಣ್ಣು ತೆರೆಸುತ್ತೆ, ಆ ದಾರಿ ಕರ್ಕೊಂಡು ಹೋಗ್ಬಿಡುತ್ತೆ. ದುಃಖ ಯಾವತ್ತಾದ್ರೂ ದುಃಖ ಕಾಡುತ್ತೆ, ಎಂತ ಮನುಷ್ಯನಿಗಾದ್ರು ಆ ದುಃಖದ ಕೊನೆ ಕ್ಷಣ ಶಾಂತಿ ಕಡೆಗೆ ಮುಖ ಮಾಡಿದ್ರೆ ದುಃಖ ಎಲ್ಲ ಹೊರಟೋಗುತ್ತೆ ಅನ್ನೋ ಒಂದು ಜೀವನದ ಅರ್ಥನ ಬುದ್ಧ ಕಂಡ್ಕೊಂಡ. ಆದ್ರೂ ಅಂಥದ್ದೆಲ್ಲ ಬಿಟ್ಟು ಹೋಗ್ಬಾರ್ದು ಅಂತ ಇವನಿಗೆ ಸುಂದರವಾದ ಹುಡುಗಿನ ತಂದು ಮದುವೆ ಮಾಡಿದ್ರು, ಅವನಿಗೆ ಮಗುನೂ ಆಯ್ತು. ಆದ್ರೂ ಕೂಡ ಬುದ್ಧನಿಗೆ ಅದು ಕಾಡ್ತಾನೆ ಇತ್ತು, ಇಲ್ಲ ಇದೆಲ್ಲ ಜೀವನ, ನಾನು ಜನರಿಗೆ ಏನೋ ಒಂದು ಮಾಡ್ಬೇಕಾಗಿದೆ, ಅದು ನನ್ನ ಜೀವನದ ಮುಖ್ಯ ಗುರಿ ಅಂತ ಹೇಳಿ ಅವನು ಅರಮನೆ ಬಿಟ್ಟು ಹೋದ. ಯಾರ್ಯಾರೋ ಗುರುಗಳನ್ನ ಮೀಟ್ ಮಾಡ್ದ, ಎಷ್ಟೆಷ್ಟು ವಿಷಯಗಳನ್ನ ತಿಳ್ಕೊಂಡ. ಕೊನೆಗೆ ಅವನಿಗೆ ಜ್ಞಾನೋದಯ ಆಯ್ತು. ಯಾವ ರೀತಿ ಜ್ಞಾನೋದಯ? ಸುಮ್ಮನೆ ಹೋಗಿ ಮರದ ಕೆಳಗೆ ಕೂತ್ಕೊಂಡಿದ ತಕ್ಷಣ ಬುದ್ಧನಿಗೆ ಜ್ಞಾನೋದಯ ಆಯ್ತು. ನಿಜವಾಗ್ಲೂ ಅದು ಕಟ್ಟುಕತೆನೆ. ಏಕೆಂದ್ರೆ ಎಷ್ಟೋ ಜನರ ಹತ್ರ ವಿಷಯಗಳನ್ನ ಚರ್ಚೆ ಮಾಡಿದಾಗ ಪ್ಲಸ್ ಅಧ್ಯಯನ ಮಾಡಿದಾಗ ಅಲ್ಲೆಲ್ಲ ಸುತ್ತಿದಾಗ ಎಷ್ಟೋ ವಿಷಯಗಳು ತಿಳಿಯುತ್ತೆ. ಅವುಗಳಿಂದ ಅವನಿಗೆ ಅರ್ಥ ಆಗುತ್ತೆ ಯಾವುದು ಶಾಶ್ವತ, ಯಾವುದು ಶಾಶ್ವತ ಅಲ್ಲದೆ ಇರೋದು ಅನ್ನೋ ವಿಷಯಗಳು ಅವಾಗ ತಿಳ್ಕೊಂಡ ಬುದ್ಧ. ಕೊನೆಗೆ ಅವನ ಜ್ಞಾನೋದಯ ಅಲ್ಲೇ ಆಗಿದ್ದು. ಯಾವುದು ಶಾಶ್ವತ ಅಲ್ಲ ಭೂಮಿ ಮೇಲೆ. ಶಾಶ್ವತ ಅಲ್ಲದೆ ಇರುವಂತ ವಸ್ತುಗೆ ನಾವು ಆಸೆ ಪಟ್ಟು ನಮ್ಮ ಜೀವನನ ಈ ರೀತಿ ರೂಪಿಸ್ಕೊಳ್ತಾ ಇರ್ತೀವಿ. ಒಬ್ರು ಕೆಟ್ಟದ್ ಮಾಡ್ತೀವಿ, ಇಲ್ಲ ಒಬ್ರು ಮೋಸ ಮಾಡ್ತೀವಿ, ಒಬ್ರಿಗೆ ಅನ್ಯಾಯ ಮಾಡ್ತೀವಿ, ದ್ರೋಹ ಮಾಡ್ತೀವಿ, ಒಬ್ರ ಮೇಲೆ ಆಸೆ ಪಡ್ತೀವಿ, ಅಸೂಯೆ ಪಡ್ತೀವಿ. ಇದೆಲ್ಲದಕ್ಕೂ ಕಾರಣ ಈ ದೇಹ. ಈ ದೇಹ ಒಂದಿಲ್ಲ ಅಂದ್ರೆ ನಾವ್ ಯಾವ್ದಕ್ಕೂ ಆಸೆನೆ ಪಡಲ್ಲ. ಆತ್ಮ ಯಾವತ್ತೂ ಯಾವ್ದಕ್ಕೂ ಆಸೆನೆ ಪಡೋದಿಲ್ಲ ಅಂತ ಅರ್ಥ ಮಾಡ್ಕೊಂಡ ಬುದ್ಧ. ಯಾಕೆ ಅಂದ್ರೆ ಈ ದೇಹಕ್ಕೆ ಬೇಕು ವೈಭೋಗ, ಈ ದೇಹಕ್ಕೆ ಬೇಕು. ಯಾಕೆಂದ್ರೆ ಅನಾರೋಗ್ಯ ಇದಕ್ ಬರುತ್ತೆ, ದೇಹಕ್ಕೆ ಬರುತ್ತೆ. ಮನಸ್ಸಿಗೆ ಬರೋದು ನಮ್ಮ ಆಲೋಚನೆಗಳಿಂದ. ಈ ದೇಹನೇ ಇಲ್ಲ ಅಂದ್ರೆ ಆಲೋಚನೆಗಳೇ ಬರೋದಿಲ್ಲ. ಈ ದೇಹಕ್ಕೆ ಬೇಕು ಸುಖ, ಕಾಮ ಆಗ್ಲಿ ಇನ್ನೊಂದಾಗ್ಲಿ ದೇಹಕ್ಕೆ ಬೇಕು. ಆಹಾರ, ಬಾಯಿ ರುಚಿ ದೇಹಕ್ಕೆ ಬೇಕು, ಆತ್ಮಕ್ಕಲ್ಲ. ಆತ್ಮಕ್ಕೆ ಏನ್ ಬೇಕು? ಜ್ಞಾನ ಬೇಕು. ಅಂತ ಜ್ಞಾನದ ದಾರಿನ ಕಂಡುಕೊಂಡ. ಜ್ಞಾನೋದಯ ಅನ್ನೋದಾಯ್ತು. ಎಲ್ಲಿಂದ ಎಲ್ಲಿಗೆ ಅವನ ಜೀವನ ಪಯಣ ಅನ್ನೋದಿತ್ತು ಅಂದ್ರೆ ನೋಡಿ, ಅರಮನೆಯಲ್ಲಿದ್ರು, ಬೆತ್ತಲ ಜಗತ್ತಿನಲ್ಲೇ ಸೃಷ್ಟಿ ಮಾಡಿ ಕೊಟ್ಟಿದ್ರು, ಕೊನೆಗೆ ಅವನ ಜೀವನ ಎಲ್ಲಿಗೆ ಬಂದು ನಿಂತ್ಕೊಳ್ತು. ಅಷ್ಟೇ ಜೀವನ ಅಂತ ಅರ್ಥ ಮಾಡ್ಕೊಂಡ, ಅರ್ಥ ಮಾಡಿಸ್ತಾ. ನೋಡಿ, ಅದರಿಂದ ಜನಕ್ಕೆ ಅರ್ಥ ಆಗಿದ್ದೇನು, ಎಂತಹ ರಾಜ ಆಗಿದ್ರು ಕೊನೆಗೆ ವೈರಾಗ್ಯ ಅನ್ನೋದಾಗಿರ್ಬೋದು, ಇಲ್ಲ ದುಃಖ ಅನ್ನೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಕರ್ಕೊಬಂದು ನಿಲ್ಸೋದಲ್ಲಿ ಸ್ಪಿರಿಚುವಲ್ ಪಾತ್ ಅಂತ ನಿಲ್ಲಿಸ್ಬಿಟ್ರು. ಭಕ್ತಿ ಮಾರ್ಗ ಆಗ್ಬೋದು, ಇಲ್ಲ ತ್ಯಾಗ ಮಾರ್ಗ ಆಗಬಹುದು, ಇಲ್ಲ ಶಾಂತಿ ಮಾರ್ಗ ಆಗ್ಬೋದು. ಇಲ್ಲಿ 3 ಮಾರ್ಗಗಳನ್ನು ತೋರಿಸಿಬಿಟ್ಬಿಟ್ರು. ಒಂದು ಭಕ್ತಿ ಮಾರ್ಗದಲ್ಲಾದ್ರೂ ಹೋಗಿ ನೀವು, ಅದರಿಂದ ಕೂಡ ನಿನಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಇನ್ನು ಶಾಂತಿ ಮಾರ್ಗದಲ್ಲಾದ್ರೂ ಹೋಗು, ಸಾಧು ರೀತಿ ಬದುಕೋದನ್ನ ಕಲಿ ಅಂತ ತಿಳಿಸೋ ಕೆಲಸ ಮಾಡ್ಬಿಟ್ರು. ಇನ್ನ 3ನೇದು, ಈ ರೀತಿ ಮಾರ್ಗಗಳನ್ನ ಫಾಲೋ ಮಾಡಿದ್ರೆ ಸಾಕು, ಜೀವನದಲ್ಲಿ ಏನು ಸಿಗಬೇಕಾಗಿತ್ತು ಅದು ಆ ಟೈಮ್ನಲ್ಲಿ ಸಿಗುತ್ತೆ. ಬಟ್ ನೀನೇನೇ ಮಾಡ್ಕೊಂಡ್ರು ನಿನ್ನ ಡೆಸ್ಟಿನಿನ ಯಾರ ಕೈಲೂ ಬದಲಾಯಿಸೋದಕ್ಕಾಗೋದಿಲ್ಲ ಅನ್ನೋದಕ್ಕೊಂದು ಎಕ್ಸಾಂಪಲ್ ಬುದ್ಧನ ಕತೆ. ಬೆತ್ತಲೆ ಜಗತ್ತಿನಿಂದ ಬುದ್ಧ ಬಂದಿದ್ದು ಇಲ್ಲಿಗೆ, ಜ್ಞಾನೋದಯ ಕಂಡುಕೊಂಡ, ಕೊನೆಗೆ ಜಗತ್ತಿಗೆ ಜ್ಞಾನೋದಯನ ಕೊಟ್ಟ. ಜ್ಞಾನ ಅಂದ್ರೆ ಏನು ಅಂತ ತಿಳಿಸೋದ. ಬಟ್ ಇವತ್ತು ಕೂಡ ನಾವು ಆ ತತ್ವಗಳನ್ನ ಫಾಲೋ ಮಾಡೋ ಸ್ಟೆಪ್ಸ್ ಅಲ್ಲಿ ಎಡುತ್ತಾ ಇದೀವಿ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಹೋಗ್ತಾರೆ, ಹೀಗೆ ಹಾಗೆ ಅಂತ. ನಾವು ಅವುಗಳನ್ನ ಅರ್ಥ ಮಾಡ್ಕೊಂಡು ಅದೇ ದಾರಿನಲ್ಲಿ ಹೋಗೋ ಪ್ರಯತ್ನ ಮಾಡ್ತಾ ಇದೀವಿ ಹೊರತು ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಕೊನೆಗೆ ಮನುಷ್ಯನಿಗೆ ಸತ್ಯ ಅರ್ಥಕೊಳ್ಳೋ ಅಷ್ಟೊತ್ತಿಗೆ ಆಯಸ್ ಮುಂದೋಗ್ಬಿಡುತ್ತೆ. ಆದ್ರೆ ಸತ್ಯ ಕೆಲವೊಬ್ಬರಿಗೆ ಇನ್ನ ಬೇಗನೆ ಅರ್ಥ ಆಗುತ್ತೆ. ಅಂತ ಸತ್ಯಗಳನ್ನ ನೀವು ತಿಳ್ಕೊಳ್ತಾ ಹೋಗಿ. ನನ್ನ ಕೈಲಾಗೋ ಮಟ್ಟಕ್ಕೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಎಷ್ಟೋ ಅಸತ್ಯಗಳು, ಸುಳ್ಳುಗಳು, ಮೋಸಗಳು, ದ್ರೋಹಗಳು ನಡೀತಾನೆ ಇದಾವೆ ಸೋಷಿಯಲ್ ಮೀಡಿಯಾಗಳು ಬಂದಾದ್ಮೇಲಿಂದ. ತಿಳ್ಕೊಳ್ಳೋಣ, ಎಲ್ಲಾನು ಸತ್ಯ ಅಂತಾನು ಹೇಳೋದಕ್ಕಾಗೋದಿಲ್ಲ, ಎಲ್ಲ ಸುಳ್ಳು ಅಂತಾನು ಹೇಳೋದಕ್ಕಾಗೋದಿಲ್ಲ. ಬಟ್ ನಮ್ಮ ಕಣ್ಣು ತೆರೆಸುವಂತ ಸಮಯ ಬರುತ್ತೆ. ಒಂದಲ್ಲ ಒಂದು ಟೈಮ್ ಬಂದೇ ಬರುತ್ತೆ. ಯಾಕೆಂದ್ರೆ ಬುದ್ಧನಿಗೇನೆ ಅಷ್ಟು ವರ್ಷಗಳು ಬೇಕಾಯಿತು ಅವನ ಆ ದಾರಿಯಿಂದ ವಾಪಸ್ ಈ ಜೀವನಕ್ಕೆ ಬರೋದಕ್ಕೆ. ಪ್ಲಸ್ ಅಲ್ಲಿ ಬಂದಿದ ತಕ್ಷಣ ಅವನಿಗೆ ಜ್ಞಾನೋದಯ ಆಗ್ಲಿಲ್ಲ. 16 ವರ್ಷಗಳು ಎಷ್ಟೋ ಗುರುಗಳ ಹತ್ರ ಹೋಗಿ ವಿಷಯಗಳನ್ನ ಚರ್ಚೆ ಮಾಡಿ ತಿಳ್ಕೊಂಡು, ಅದಾದ ಮೇಲೆ ಒಬ್ಬನೇ ಕುತ್ಕೊಂಡು ಅಭ್ಯಾಸ ಮಾಡಿದಾಗ ಅವನಿಗೆ ಜ್ಞಾನೋದಯ ಆಗಿತ್ತು ಅಂದ್ರೆ, ಅವನಿಗೆ ಒಂದು 30-40 ವರ್ಷ ಟೈಮ್ ತಗೊಳ್ತು ಅಂದ್ರೆ ನಮಗೆ ಟೈಮ್ ತಗೊಳ್ಳೋದಿಲ್ಲ. ಟೈಮ್ ತಗೊಳುತ್ತೆ. ಬಟ್ ಆದ್ರೆ ನಾವು ಅಧ್ಯಯನ ಮಾಡೋ ದಾರಿ ಸರಿಯಾಗಿದೆ ಮಾತ್ರ ಸರಿಯಾದ ಗುರಿ ಅನ್ನೋದು ಮುಟ್ತೀವಿ. ಇಲ್ಲ ಅಂದ್ರೆ
ಈಗೇನು ಮನುಷ್ಯ ಜನ್ಮ ಅನುಭವಿಸ್ತಾ ಇದ್ದು ರಿಪೀಟೆಡ್ಲಿ ಅನುಭವಿಸ್ಬೇಕಾಗುತ್ತೆ ಅಂತಾನು ಬುದ್ಧನೇ ತಿಳಿಸೋಗಿದ್ದು. ಇಂಥ ವಿಷಯಗಳು ಎಷ್ಟೋ ಮಹನೀಯರು ಹೇಳೋಗ್ತಾ ಇದಾರೆ, ನಾವು ಕೂಡ ತಿಳಿಸೋ ಕೆಲಸ ಮಾಡ್ತಾನೆ ಇರ್ತೀವಿ. ಇನ್ನ ಈ ತರದ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬೇಕಾಗಿದೆ. ಏನೇ ಇದ್ರು ನಿಮ್ಮ ಡೆಸ್ಟಿನಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಒಂದು ಒಳ್ಳೇದ್ ಮಾಡೋದಾಗ್ಬೋದು, ಕೆಟ್ಟದ್ ಮಾಡೋದಾಗಿರ್ಬೋದು, ಯಾವ್ದು ರೀತಿ ಬೇಕಾದ್ರೂ ಆಗಿರ್ಬೋದು, ಯಾವ ದಾರಿ ಬೇಕಾದ್ರೂ ಆಗಿರ್ಬೋದು. ಆದ್ರೆ ನಿಮ್ಮ ಗುರಿ ಅವ್ನು ಡಿಸೈಡ್ ಮಾಡಿರ್ತಾನೆ. ಆ ಗುರಿ ನಿಮಗೆ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ. ಇನ್ನು ಈ ಥರದ ಎಷ್ಟೋ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.